ಇದು ಕಜ್ಜಾಯ ಥರನೇ, ಆದರೆ ಕಜ್ಜಾಯ ಅಲ್ಲ. ಕಜ್ಜಾಯದಷ್ಟು ಟೇಸ್ಟ್ ಇರುತ್ತೆ, ಬಟ್ ಮಾಡೋದು ಈಸಿ. ಹೆಂಗೆ ಅಂದರೆ ಫಸ್ಟು ಬೆಲ್ಲನ ಕರಗ್ಸಕ್ಕಿಟ್ಟಿದ್ದೀನಿ. ಇನ್ನೊಂದು ಕಡೆ ಗೋಧಿ ಹಿಟ್ಟನ್ನ ಜಾಡಿ ಮಾಡಿಕೊಂಡು ಅದಕ್ಕೆ ಒಂದು ಚಿಟಿಕೆ ಸೋಡಾ ಪುಡಿ, ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ, ಅಷ್ಟರಲ್ಲಿ ಬೆಲ್ಲ ಕೂಡ ಕರಗಿತ್ತು. ಅದಕ್ಕೆ ಫ್ಲೇವರ್ಗೋಸ್ಕರ ಅಂತೇಳಿ ಏಲಕ್ಕಿದು ಸಿಪ್ಪೆ ಇರುತ್ತಲ್ಲ ಅದನ್ನು ಕೂಡ ಹಾಕಿದ್ದೀನಿ. ಪಾನಕ ಏನು ಬೇಕಿಲ್ಲ, ಸ್ವಲ್ಪ ಕರಗಿದ್ರೆ ಸಾಕು. ಆ ಕರಗಿರೋ ಬೆಲ್ಲದ ಜ್ಯೂಸ್ನ ಹಿಟ್ಟಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಪಾನಕನ ಹಾಕಬೇಕು, ಜಾಸ್ತಿ ಮೆತ್ತಗಾದರೆ ಮತ್ತೆ ಆಮೇಲೆ ಹಾಕೋಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಲಾಸ್ಟಿಗೆ ಕಲಸಿದ್ದೆಲ್ಲ ಆದಮೇಲೆ ಸ್ವಲ್ಪ ತುಪ್ಪ ಹಚ್ಕೊಂಡು ನೆನೆಸಕ್ಕಿಟ್ಟಿದ್ದೀನಿ. ಮಿನಿಮಮ್ ಅಂದರೆ ಒಂದು ಅರ್ಧ ಗಂಟೆ ಆದರೂ ನೆನಿಬೇಕು. ಅದೆಲ್ಲ ನೆಂದಿದ್ದಾದಮೇಲೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಶೇಪಲ್ಲಿ ಮಾಡ್ಕೋಬೇಕು. ಜಾಸ್ತಿ ಮೆತ್ತಗೆ ನೆನೆಸಿಟ್ಕೊಂಡ್ಬಿಟ್ರೆ ಈ ಥರ ಶೇಪ್ ಬರೋಲ್ಲ, ಹೆಂಗೆ ಬೇಕಾದ್ರೆ ಹಂಗೆ ಆಗಿಬಿಡುತ್ತೆ. ನಮಗೆ ಶೇಪ್ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಚಪಾತಿ ಹಿಟ್ಟಿನಕಿನ್ನ ಸ್ವಲ್ಪ ಮೆತ್ತಗೆ ಇಟ್ಕೊಂಡ್ರೆ ಸಾಕು. ಇದನ್ನು ನಾವು ಸಿಹಿ ಪುಗ್ಗಿ ಅಂತೀವಿ, ಶಿವರಾತ್ರಿ ಸ್ಪೆಷಲ್ ಅಡುಗೆ. ಇನ್ನು ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಇವತ್ತು ಉಪವಾಸ ಮತ್ತು ಮೌನವ್ರತ ಕೂಡ ಇದ್ದೆ. ಇನ್ನು ನಾನು ದೇವ್ರ ಮನೇಲಿ ಎಣ್ಣೆ ಹಾಕಿಡೋಕ್ಕೆ ಜಿಫಿ ಅಥವಾ ಯಾವುದಾದ್ರೂ ಒಂದು ಡಿಶ್ ವಾಶ್ ಬಾಟ್ಲ್ ಇಡ್ತೀನಿ. ಇದ್ರದ್ದು ಲಿಡ್ ಚೆನ್ನಾಗಿರುತ್ತೆ, ಓಪನ್ ಮಾಡಿದ್ರೆ ಮಾತ್ರ ಎಣ್ಣೆ ಬರುತ್ತೆ. ಕ್ಲೋಸಲ್ಲಿದ್ದರೆ ಅದು ಬಿದ್ದರೂ ಕೂಡ ಲೀಕ್ ಆಗಲ್ಲ. ಮಕ್ಕಳಿರೋ ಮನೇಲಿ ಈ ಥರ ಇಡೋದ್ರಿಂದ ಆಯಿಲ್ ಚೆಲ್ಲಲ್ಲ. ಇನ್ನು ಸಂಜೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಪ್ರಸಾದ ಎಲ್ಲ ತಿನ್ಕೊಂಡು ಉಪವಾಸ ಬಿಟ್ಟು ಮೌನವ್ರತ ಬಿಟ್ಟೆ. ಪ್ರಾಪ್ತಿ ರಿಯಾಕ್ಷನ್ ಸೈಲೆಂಟ್ ಆಗಿರ್ಬೇಕಾ? ಕ್ಲಾಪ್ಸ್ ಹಾಕಿ ಮಾತಾಡ್ಬೇಕಾ? ಇನ್ನು ಬರ್ತಾ ವಾಟರ್ ಮೆಲನ್ ತಂದಿದ್ವಿ, ನೈಟ್ ಅದನ್ನು ಕಟ್ ಮಾಡ್ಕೊಂಡು ತಿಂದ್ರೆ ಆಯಿತು ಅಂತೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.